ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಶರತ್ ಈಗ ಫೋನ್ ಸಂಪರ್ಕದಲ್ಲಿ. ಶರತ್, ಒಂದು ಕಡೆ SIT ಅಧಿಕಾರಿಗಳ ತೀವ್ರ ತರಹದ ಶೋಧ ನಿಜಕ್ಕೂ ಕೂಡ ಆ ಭಾಗದ ನಾಗರಿಕರಲ್ಲೂ ಒಂದು ಸಮಾಧಾನವನ್ನ ಮೂಡಿಸ್ತಾ ಇರಬೇಕಾದ್ರೆ, ಮತ್ತೊಂದು ಆತಂಕಕಾರಿ ವಿಚಾರ ಏನಂತ ಹೇಳಿದ್ರೆ SIT ಅಧಿಕಾರಿಗಳಲ್ಲೊಬ್ಬ ಸಾಕ್ಷಿದಾರನಿಗೆ ಬೆದರಿಕೆ ಹಾಕ್ತಾರೆ ಎನ್ನುವುದಾದ್ರೆ ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಸಾಹಿಲ್, ಈ ಒಂದು ರೀತಿಯ ಗಂಭೀರ ಆರೋಪವನ್ನ ಸಾಕ್ಷಿದಾರರ ಪರ ದೂರುದಾರರ ಪರ ವಕೀಲರು ಆದಂತಹ ಅನನ್ಯ ಗೌಡ ಅವರು ಮಾಡಿದ್ದಾರೆ. ನಿನ್ನೆ ರಾತ್ರಿ SITಯ ಭಾಗವಾಗಿರುವಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ಗೌಡ ಅವರು ಶಿರಸಿಯ ರೂರಲ್ ಠಾಣೆಯ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ಈಗಾಗಲೇ 20 ಜನರ ಒಂದು SIT ತಂಡದಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ, ಸದಸ್ಯರಾಗಿದ್ದಾರೆ. ಸೊ ಅವರು ನಿನ್ನೆ ರಾತ್ರಿ ಬೆಳ್ತಂಗಡಿಯಲ್ಲಿ ಕ್ಯಾಂಪ್ ಒಂದರಲ್ಲಿ ದೂರುದಾರ ಭೀಮನನ್ನ ಬೆದರಿಕೆ ಹಾಕಿದ್ದಾರೆ. ನೀನು ಇದೇ ರೀತಿಯಾಗಿ ಪ್ರಕರಣ ಮುಂದೆ ಹೋದ್ರೆ ಬಂಧಿಸಲಾಗುತ್ತೆ, ನೀನು ಜೀವಮಾನ ಪರ್ಯಂತ ನೀನು ಜೀವಾವಧಿ ಶಿಕ್ಷೆಗೆ ಒಳಪಡಬೇಕಾಗತ್ತೆ, ಜೈಲಿನಲ್ಲಿ ನಿನ್ನ ಇಡೀ ಈ ಒಂದು ಮುಪ್ಪಿನ ಒಂದು ಉಳಿದ ಒಂದು ಕಾಲವನ್ನ ಜೈಲಿನಲ್ಲೇ ನೀನು ಕ್ರಮಿಸಬೇಕಾಗತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಹೇಳಿದ್ದಾರೆ. ಜೊತೆಗೆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನೀಡಿರುವಂತಹ ಮೂಲ ದೂರು ಇದೆ, ಅದನ್ನ ವಾಪಸ್ ಪಡೆದ್ರೆ ನಿಮಗೆ ಜೈಲು ಶಿಕ್ಷೆ ಆಗೋದಿಲ್ಲ, ಈ ಪ್ರಕರಣ ಕೂಡ ನಿಂತು ಹೋಗುತ್ತೆ ತನಿಖೆ, ಸೊ ನಿನಗೆ ಯಾವುದೇ ಸಮಸ್ಯೆ ಆಗೋದಿಲ್ಲ, ಒಂದು ಬುದ್ಧಿವಂತಿಕೆಯಿಂದ ಒಂದು ನಿರ್ಧಾರವನ್ನ ಮಾಡು ಅನ್ನುವಂತಹ ಬೆದರಿಕೆಯನ್ನ ಹಾಕಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮುಂದುವರೆದು ಅನನ್ಯ ಗೌಡ ಅವರು ಮಾಡುವ ಒಂದು ದೂರಿನಲ್ಲಿ ಹೇಳಲಾಗತ್ತೆ ಏನಂದ್ರೆ, ಭೀಮನಿಗೆ ಆ ರೀತಿಯಾಗಿ ಬೆದರಿಕೆ ಒಡ್ಡಿ ಅದಾದ ನಂತರದಲ್ಲಿ ಆತನ ಒಂದು ಫೋನ್ ನಲ್ಲಿ ಇವರ ಮಂಜುನಾಥ್ ಗೌಡ ಅವರು ಅವರ ಫೋನ್ ನಲ್ಲಿ ವಿಡಿಯೋ ಕೂಡ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಅಂತ. ಈ ಸಂಬಂಧ ಈಗಾಗಲೇ ಗೃಹ ಇಲಾಖೆಗೆ, SIT ಮುಖ್ಯಸ್ಥರಿಗೆ ಮತ್ತು DPARಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಮೇಲ್ ಮುಖಾಂತರ ದೂರನ್ನು ಸಲ್ಲಿಸಲಾಗಿದೆ. ಈ ವಿಚಾರ ಸಂಬಂಧ SIT ಹಿರಿಯ ಅಧಿಕಾರಿಗಳನ್ನು ಫ್ರೀಡಂ ಟಿವಿ ಪ್ರಶ್ನಿಸಿದಾಗ ಈ ರೀತಿಯ ಆರೋಪ ಬಂದಿರುವುದು ಹೌದು, ಇದಕ್ಕೆ ತಕ್ಕಂತೆ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ. ಈ ರೀತಿಯಾಗಿ ನಿಜಕ್ಕೂ ಕೂಡ ನಿನ್ನೆ ರಾತ್ರಿ ಭೀಮನ ಜೊತೆಗೆ ಏಕಾಂತದಲ್ಲಿ ಮಂಜುನಾಥ್ ಗೌಡ ಅವರು ಏನಾದ್ರು ಮಾತನಾಡಿದ್ದಾರ ಅನ್ನೋದನ್ನ ಮೊದಲು ಪರಿಶೀಲಿಸ್ತೀವಿ. ಇಂದು ಮುಂಜಾನೆ ಈ ಒಂದು ದೂರು ಬಂದಿದೆ. ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ಅಂತ ಆರೋಪಿಸಲಾಗಿದೆ. ಆರೋಪ ನಿಜವಾಗಿದ್ದಲ್ಲಿ ಅವರ ಮೇಲೆ ಕಠಿಣ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಜೊತೆಗೆ SIT ಈ ಒಂದು ಪ್ರಕರಣದ ಸಂಪೂರ್ಣ ತನಿಖೆಯನ್ನ ಮಾಡುತ್ತೆ. ಮತ್ತೆ ಈ ಒಂದು ಹಂತದಲ್ಲಿ ಒಂದು ತನಿಖೆ ದೂರನ್ನ ವಾಪಸ್ ಪಡೆದ್ರೂ ಕೂಡ ತನಿಖೆ ಜೀವಂತವಾಗಿಯೇ ಇರುತ್ತೆ, ತನಿಖೆ ಮುಂದೆ ಹೋಗುತ್ತೆ. ಯಾವುದೇ ಅಧಿಕಾರಿ ಆದ್ರೂ ಕೂಡ ಈ ಒಂದು ಹಂತದಲ್ಲಿ ಈ ರೀತಿಯಾದಂತಹ ಬಾಲಿಶವಾದಂತಹ ವರ್ತನೆಯನ್ನು ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಇದು ಆರೋಪ ಆಗಿರೋದ್ರಿಂದ ಆರೋಪದ ಸತ್ಯಾಸತ್ಯತೆಯನ್ನ ನಾವು ತನಿಖೆಯನ್ನ ಮಾಡ್ತೀವಿ, ಅದಾದ ನಂತರದಲ್ಲಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ. ಅದರ ಜೊತೆಯಲ್ಲಿ SIT ಇಂದ ಈಗಾಗಲೇ ಮಂಜುನಾಥ್ ಗೌಡ ಅವರನ್ನ ಆಚೆ ಕಳಿಸಲಾಗಿದೆ, ಅಂದ್ರೆ ರಜೆ ಮೇಲೆ ಕಳಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಉನ್ನತ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಈ ಪ್ರಕರಣವನ್ನ ನೋಡೋದಾದ್ರೆ ಅಥವಾ ಈ ಆರೋಪವನ್ನ ನೋಡೋದಾದ್ರೆ ನಿಜವಾಗ್ಲೂ ತನಿಖೆಯ ಈ ಹಂತದಲ್ಲಿ ಅಂದ್ರೆ ಈಗಾಗಲೇ ಒಂದು ಶವ ಸಿಕ್ಕಿದೆ, ಒಂದು ಅಸ್ಥಿ ಪಂಜರ ಸಿಕ್ಕಿದೆ. ಅದಾದ ನಂತರದಲ್ಲಿ ಭೀಮಾ ಈ ಹಿಂದಲೂ ಅಂದ್ರೆ ಉನ್ನತ ಮೂಲಗಳು ಹೇಳ್ತಾ ಇರುವ ಮಾಹಿತಿಯ ಪ್ರಕಾರ ಇವರು ಮ್ಯಾಜಿಸ್ಟ್ರೇಟ್ ಅಸಿಸ್ಟೆಂಟ್ ಕಮಿಷನರ್ ಇದ್ದಾರೆ, ಅವರು ಸೀರಿಯಲ್ ನಂಬರ್ ಪ್ರಕಾರವೇ ಈ ಒಂದು ಬಾಡಿಯನ್ನು ತೆಗೆಯುವಂತ ಅಂದ್ರೆ ಸ್ಥಳವನ್ನ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಭೀಮಾ ಡೇ 1 ಇಂದ ಹೇಳ್ತಾ ಇರೋದೇನಂತಂದ್ರೆ 9, 10, 11, 12, 13 ಈ 5 ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಬಾಡಿಗಳನ್ನ ಹೂತು ಹಾಕಿದ್ದೇನೆ, ಅದು ನನಗೆ ನೆನಪಿದೆ, ಅಲ್ಲಿ ಮೊದಲು ಕಾರ್ಯ ಆರಂಭಿಸಿ ಎನ್ನುವಂತಹ ಬೇಡಿಕೆಯನ್ನ ಕೂಡ ಇಟ್ಟಿದ್ರು. ಆದ್ರೆ AC ಅವರು ಹೇಗೆ ಮಾರ್ಕಿಂಗ್ ಆಗಿದೆ ಅದೇ ರೀತಿಯಲ್ಲಿ ಹೋಗ್ಬೇಕು, ಪ್ರೊಸೀಜರ್ ಲ್ಯಾಪ್ಸ್ ಆಗೋದಕ್ಕೆ ನಾವು ಬಿಡೋದಿಲ್ಲ ಅನ್ನುವಂತಹ ಒಂದು ಪ್ರೊಸೀಜರ್ ಫಾಲೋ ಮಾಡಿರುವ ಕಾರಣದಿಂದ ಇದುವರೆಗೂ ಕೂಡ ಬಾಡಿಗಳು ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ಈಗ ಇವತ್ತು 9ರಿಂದ ಮಾರ್ಕ್ ಮಾಡಿರುವಂತಹ ಸೈಟ್ ನಂಬರ್ 9ರಿಂದ ಕಾರ್ಯಾಚರಣೆ ಆರಂಭಗೊಳ್ಳಲಿದ್ದು, ಇವತ್ತು ಭೀಮಾ ಹೇಳಿರುವಂತೆ ಯಾವುದಾದ್ರೂ ರೀತಿಯಾಗಿ ಅಸ್ಥಿ ಪಂಜರಗಳು ಸಿಕ್ಕಲಿದೆಯಾ ಅನ್ನೋದನ್ನು ಕೂಡ ನೋಡ್ಬೇಕಾಗತ್ತೆ. ಅದರ ಜೊತೆಯಲ್ಲೇ ಈ ಒಂದು ತನಿಖೆಯ ನಡುವೆ ಕೇಳಿ ಬಂದಂತಹ ಆರೋಪವನ್ನ ಕೂಡ ಗಂಭೀರವಾಗಿ SIT ಪರಿಗಣಿಸಿದೆ. ಜೊತೆಗೆ ಅದಕ್ಕೆ ತಕ್ಕಂತಹ ಒಂದು ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಕೂಡ ಈಗಾಗಲೇ ಶುರುವಾಗಿದೆ. SIT ಮುಖ್ಯಸ್ಥ ಡಾಕ್ಟರ್ ಪ್ರಣವ್ ಮಹಾಂತಿ ಅವರು ಈಗ ಬೆಂಗಳೂರಿನಲ್ಲಿದ್ದಾರೆ. ಅವರು ಮತ್ತೆ ಸೋಮವಾರ ಧರ್ಮಸ್ಥಳಕ್ಕೆ ಭೇಟಿ ನೀಡಲಿದ್ದಾರೆ. ಈ ಒಂದು ಆರೋಪ ಸಂಬಂಧ ಎಲ್ಲ ರೀತಿಯ ತನಿಖೆ ಆಗಲಿದೆ. ಸಾಹಿಲ್, ಶರತ್, ನಾನು ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಇದೇ
ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಬ್ರೇಕಿಂಗ್ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.